ನಮಸ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗಣಪತಿ ಮತ್ತು ಸರಸ್ವತಿ ದೇವಿಯ ಆಶೀರ್ವಾದ ಮತ್ತು ಅನುಗ್ರಹ ಯಾವ ರೀತಿ ಮುಖ್ಯನೋ ಅದೇ ರೀತಿ ಹಯಗ್ರೀವರ ಆಶೀರ್ವಾದ ಮತ್ತು ಅನುಗ್ರಹ ಅಷ್ಟೇ ಮುಖ್ಯ. ಈ ವಿಡಿಯೋದಲ್ಲಿ ಹಯಗ್ರೀವ ಸ್ಮರಣೆ ಮಂತ್ರ ಮತ್ತು ಶ್ರೀ ಲಕ್ಷ್ಮೀ ಹಯಗ್ರೀವ ಶ್ಲೋಕವನ್ನು ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹಯಗ್ರೀವ ಸ್ಮರಣೆ ಮಂತ್ರವನ್ನು, ತುಂಬ ಸರಳವಾದ ಮಂತ್ರವನ್ನು ಈಗ ನೋಡೋಣ. ವಿಶ್ವೋತ್ತೀರ್ಣ ಸ್ವರೂಪಾಯ ಚಿನ್ಮಯಾನಂದ ರೂಪಿಣೆ ತುಭ್ಯಂ ನಮೋ ಹಯಗ್ರೀವ ವಿದ್ಯಾರಾಜಾಯ ವಿಷ್ಣವೇ. ಇದು ಹಯಗ್ರೀವ ಸ್ಮರಣೆ ಮಂತ್ರ. ಎರಡನೇದಾಗಿ ಶ್ರೀ ಲಕ್ಷ್ಮೀ ಹಯಗ್ರೀವ ಶ್ಲೋಕ, ತುಂಬ ಸರಳವಾದದ್ದು. ಹಾಗೆ ಹಯಗ್ರೀವರ ದೇವಸ್ಥಾನದಲ್ಲಿ ನಿಮಗೆ ಹೇಳಲು ಅಥವಾ ಬರೆಯಲು ಇದೇ ಮಂತ್ರವನ್ನು ಹೇಳ್ಕೊಡ್ತಾರೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಈ ಮಂತ್ರವನ್ನು ನೀವು ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಬೆಳಗ್ಗೆ 3:40 5:40 ಬ್ರಹ್ಮ ಮುಹೂರ್ತ ಸಮಯದಲ್ಲಿ ನೀವು ಈ ಮಂತ್ರವನ್ನು ಹೇಳಿದ್ದೇ ಆದರೆ ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರಗತಿಯನ್ನು ಕಾಣಬಹುದು. ನಮ್ಮ ಆನ್ಲೈನ್ ಪೂಜಾ ಸ್ಟೋರ್ನಲ್ಲಿ ಹಯಗ್ರೀವರ ಡಾಲರನ್ನು ತುಂಬ ಜನ ತಗೊಂಡಿದ್ರಿ. ಹಾಗೆ ಅದು ಸ್ಟಾಕ್ ಖಾಲಿ ಆದಮೇಲೆ ತುಂಬ ಜನ ಕೇಳಿದ್ರಿ. ಈಗ ಹಯಗ್ರೀವರ ಡಾಲರ್ ಹಿತ್ತಾಳೆ ಅಂದರೆ ಬ್ರಾಸ್ನಲ್ಲಿ ಬಂದಿದೆ. ಹಯಗ್ರೀವರ ಡಾಲರ್ ಬೇಕಾದವರು ಈ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಈ ಹಯಗ್ರೀವ ಸ್ಮರಣೆ ಮಂತ್ರ ಮತ್ತು ಲಕ್ಷ್ಮೀ ಹಯಗ್ರೀವ ಶ್ಲೋಕವನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮಕ್ಕಳಿಗೆ ಒಂದು ಸಲ ಹೇಳಿಕೊಟ್ಟು ನಂತರ ಓದೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಹೇಳಿ. ಖಂಡಿತ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತೆ. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.